ನಮಸ್ಕಾರ. ವಿಂಡೀಸ್ ವಿರುದ್ಧ ಗೆದ್ದು ಟೀಮ್ ಇಂಡಿಯಾಗೆ ಹೊಡಿತು ಬಂಪರ್ ಲಾಟರಿ. ಹೀಗೆ ಸೆಮಿಫೈನಲ್ ತಲುಪಿತು ಟೀಮ್ ಇಂಡಿಯಾ. ಈ ಬಳಿಕ ಸೆಮಿಫೈನಲ್ ರೇಸ್ನಿಂದ ಹೊರಬಿದ್ದವು 4 ತಂಡಗಳು. ಅಂದರೆ ಭಾರತ ಮತ್ತು ವಿಂಡೀಸ್ ನಡುವಿನ ಕ್ವಾರ್ಟರ್ ಫೈನಲ್ ಪಂದ್ಯದ ಬಳಿಕ ಬಿಡುಗಡೆಯಾದ ಹೊಸ ಅಂಕಪಟ್ಟಿ ಯಾವ ಥರ ಇದೆ, ಟೀಮ್ ಇಂಡಿಯಾಗೆ ಏನೆಲ್ಲ ಲಾಭ ಆಯಿತು ಅಂತ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ಅಪ್ಡೇಟನ್ನು ತಿಳಿಸ್ಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಇನ್ನು ಭಾರತ ಮತ್ತು ವಿಂಡೀಸ್ ನಡುವೆ ಕೋಲ್ಕತ್ತಾದ ಈಡನ್ ಗಾರ್ಡನ್ ಮೈದಾನದಲ್ಲಿ ಕ್ವಾರ್ಟರ್ ಫೈನಲ್ ಪಂದ್ಯ ನಡೆದಿದ್ದು, ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದ ಟೀಮ್ ಇಂಡಿಯಾ ನಾಯಕ ಬಾಲಿಂಗ್ ಮಾಡುವ ನಿರ್ಧಾರ ಮಾಡಿದರು. ಈ ಮೂಲಕ ಬ್ಯಾಟಿಂಗ್ ಬಂದ ವಿಂಡೀಸ್ ತಂಡ ಮ್ಯಾಚ್ ಸಬರಿ ಕಡೆ ನೋಡ್ತಾ ಬರೋದಾದರೆ, ವಿಂಡೀಸ್ ತಂಡದ ಪರವಾಗಿ ರಸ್ಟನ್ ಚೇಸ್ 40, ಜಸನ್ ಹೋಲ್ಡರ್ ಅಜಯ 37, ರೋಮನ್ ಪವೆಲ್ ಅಜಯ 34 ರನ್ನ ಹೊಡೆದರು. ಅಂತಿಮವಾಗಿ ವೆಸ್ಟ್ ಇಂಡೀಸ್ ತಂಡ ನಿಗದಿತ 20 ಓವರ್ಗೆ 4 ವಿಕೆಟ್ ಕಳೆದುಕೊಂಡು 195 ರನ್ ಕಲೆ ಹಾಕಿತ್ತು. ಟೀಮ್ ಇಂಡಿಯಾ ಪರವಾಗಿ ಜಸ್ಪ್ರೀತ್ ಬುಮ್ರಾ 2 ವಿಕೆಟ್ ಪಡೆದು ಮಿಂಚಿದರೆ, ಹಾರ್ದಿಕ್ ಪಾಂಡ್ಯ ಮತ್ತು ವರುಣ್ ಚಕ್ರವರ್ತಿ ತಲಾ 1 ವಿಕೆಟ್ ಪಡೆದು ಮಿಂಚಿದರು. ಟೀಮ್ ಇಂಡಿಯಾ 196 ರನ್ಗಳ ಗುರಿಯನ್ನು ಕೂಡ ಇಲ್ಲಿ ಪಡೆದಿತ್ತು. ಟೀಮ್ ಇಂಡಿಯಾ ಪರವಾಗಿ ಸಂಜು ಸ್ಯಾಮ್ಸನ್ ಅಜಯ 97, ತಿಲಕ್ ವರ್ಮಾ 27, ಸೂರ್ಯಕುಮಾರ್ ಯಾದವ್ ಅವರು 18 ರನ್ ಟೀಮ್ ಇಂಡಿಯಾ ಪರವಾಗಿ ಹೊಡೆದರೆ, ಇತ್ತ ಭಾರತ ತಂಡ ಈ ಒಂದು ಪಂದ್ಯವನ್ನು ಇನ್ನೂ 4 ಬಾಕಿ ಇರುವಂತೆ 19.2 ಓವರ್ನಲ್ಲಿ 5 ವಿಕೆಟ್ ಕಳೆದುಕೊಂಡು 199 ರನ್ ಹೊಡೆಯುವುದರ ಮುಖಾಂತರ ಈ ಒಂದು ಐತಿಹಾಸಿಕ ಪಂದ್ಯ ಗೆದ್ದು ಬಿಗಿತ್ತು. ವಿಂಡೀಸ್ ತಂಡದ ಪರವಾಗಿ ಜಸನ್ ಹೋಲ್ಡರ್, ಶಮಾರ್ ಜೋಸೆಫ್ 2 ವಿಕೆಟ್ ಪಡೆದರೆ, ಅಖಿಲ್ ಹುಸೇನ್ 1 ವಿಕೆಟ್ ಪಡೆದು ಮಿಂಚಿದರು. ಅಂತಿಮವಾಗಿ ಭಾರತ ಈ ಒಂದು ಪಂದ್ಯ ಗೆದ್ದು ಸೆಮಿಫೈನಲ್ಗೆ ಎಂಟ್ರಿ ಕೊಟ್ಟರೆ, ವಿಂಡೀಸ್ ತಂಡದ ಪಯಣ ಅಂದರೆ T20 ವಿಶ್ವಕಪ್ 2026 ಪಯಣ ಇಲ್ಲಿಗೆ ಮುಕ್ತಾಯವಾಗಿದೆ. ಈ ಬಳಿಕ ಹೊಸ ಅಂಕಪಟ್ಟಿ ಕೂಡ ಬಿಡುಗಡೆಯಾಗಿದ್ದು, ಗ್ರೂಪ್ 1ನಲ್ಲಿ ಭಾರತ ಮತ್ತು ಸೌತ್ ಆಫ್ರಿಕಾ ಸೆಮಿಫೈನಲ್ಗೆ ಎಂಟ್ರಿ ಕೊಟ್ಟರೆ, ಇತ್ತ ಗ್ರೂಪ್ 2ನಲ್ಲಿ ಇಂಗ್ಲೆಂಡ್ ಮತ್ತು ನ್ಯೂಜಿಲೆಂಡ್ ತಂಡಗಳು ಎಂಟ್ರಿ ಕೊಟ್ಟಿವೆ. ಅಂದರೆ ಭಾರತಕ್ಕೆ ಇಂಗ್ಲೆಂಡ್ ನೆಕ್ಸ್ಟ್ ಅಂದರೆ ಮುಂದಿನ ಎದುರಾಳಿ, ಆದರೆ ಸೌತ್ ಆಫ್ರಿಕಾಗೆ ನ್ಯೂಜಿಲೆಂಡ್ ಮುಂದಿನ ಎದುರಾಳಿಯಾಗಿದೆ. ಇದು ಏನಪ್ಪ ಅಂದರೆ ಪಾಯಿಂಟ್ಸ್ ಟೇಬಲ್ ಆದರೆ ಇತ್ತೀಚೆಗೆ 4 ತಂಡಗಳು ಸೆಮಿಫೈನಲ್ಗೆ ಎಂಟ್ರಿ ಕೊಟ್ಟರೆ, ಅಂದರೆ ಸೌತ್ ಆಫ್ರಿಕಾ, ಭಾರತ, ಇಂಗ್ಲೆಂಡ್, ನ್ಯೂಜಿಲೆಂಡ್ ತಂಡಗಳು ಸೆಮಿಫೈನಲ್ಗೆ ಎಂಟ್ರಿ ಕೊಟ್ಟರೆ, ಇತ್ತ ಈ ಒಂದು ಟೂರ್ನಮೆಂಟ್ನೇ ವಿಂಡೀಸ್ ಆಗಲಿ, ಜಿಂಬಾಬ್ವೆ, ಶ್ರೀಲಂಕಾ ತಂಡಗಳು ನೇರವಾಗಿ ಹೊರಹೋಗಿದೆ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಪ್ರಕಾರ ಈ ಬಾರಿ T20 ವಿಶ್ವಕಪ್ 2026ರಲ್ಲಿ ಚಾಂಪಿಯನ್ ಆಗಬಲ್ಲ ಟೀಮ್ ಆಗುವಂಥ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ಕೂಡ ತಪ್ಪದೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.